ವಿಜಯೇಂದ್ರನು ಶೇಕ್, ಆರ್ ಅಶೋಕು ಕೂಡ ಶೇಕ್. ಇಬ್ಬರ ಕುರ್ಚಿನೂ ಕೂಡ ಈಗ ಗಡಗಡ ಆಗಿರುವಂತಹದ್ದು. ಬಿಜೆಪಿಯಲ್ಲಿ ಶಮನವಾಗದ ಬಣಬಡಿದಾಟ. ವಿಜಯೇಂದ್ರನು ಶೇಕ್, ಆರ್ ಅಶೋಕು ಕೂಡ ಶೇಕ್. ಇಬ್ಬರ ಕುರ್ಚಿನೂ ಗಡಗಡ. ಬಿಜೆಪಿಯಲ್ಲಿ ಶಮನವಾಗದ ಬಣಬಡಿದಾಟ. ರೆಬೆಲ್ಸ್ ನಡೆಗೆ ದಂಗಾದ ಬಿಜೆಪಿ ನಾಯಕರು. ರೆಬೆಲ್ಸ್ ನಡೆಯಿಂದ ಯಾರ್ಯಾರಿಗೆ ಕಾದಿದೆ ಸಂಕಷ್ಟ. ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟ ರೆಬೆಲ್ಸ್ ಟೀಮ್. ಎಸ್, ವಿಜಯೇಂದ್ರನು ಶೇಕ್, ಆರ್ ಅಶೋಕು ಕೂಡ ಶೇಕ್. ಇಬ್ಬರ ಕುರ್ಚಿನೂ ಕೂಡ ಬಿಜೆಪಿಯಲ್ಲಿ ಈಗ ಶೇಕ್ ಆಗ್ತಿರುವಂತಹದ್ದು. ಬಿಜೆಪಿಯಲ್ಲಿ ಕಳೆದ 1.5-2 ತಿಂಗಳಿಂದಲೂ ಕೂಡ ಬಣಬಡಿದಾಟ ಹೆಚ್ಚಾಗ್ತಿರುವಂತಹದ್ದು. ಒಂದು ಕಡೆ ಆರ್ ಅಶೋಕ್ ಅವರ ಬಣ, ಮತ್ತೊಂದು ಕಡೆ ಯತ್ನಾಳ್ ಅವರ ಬಣ, ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಅವರ ಬಣ, ಮತ್ತೊಂದು ಕಡೆ ವಿಜಯೇಂದ್ರ ಅವರ ಬಣ. ಹೀಗೆ 4-5 ಬಣಗಳು ಬಿಜೆಪಿಯಲ್ಲಿ ಈಗ ನಿರಂತರವಾಗಿ ಕೆಲಸ ಮಾಡ್ತಿರುವಂತಹದ್ದು. ಈ ಒಂದು ರೆಬೆಲ್ಸ್ ನಡೆಗೆ ಬಿಜೆಪಿ ನಾಯಕರೇ ಕಂಪ್ಲೀಟ್ ದಂಗಾಗೋಗಿದ್ದಾರೆ. ರೆಬೆಲ್ಸ್ ನಡೆಯಿಂದ ಯಾರ್ಯಾರಿಗೆ ಸಂಕಷ್ಟ ಕಾದಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟಂತಹ ರೆಬೆಲ್ಸ್ ಟೀಮ್. ರಾಜ್ಯ ಬಿಜೆಪಿಯಲ್ಲಿ ಇದೊಂದು ಕಳೆದ ಸುಮಾರು 1.5-2 ತಿಂಗಳಿಂದಲೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಹೇಗಾದರೂ ಮಾಡಿ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ 1-2-3 ಟೀಮು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಬತ್ತಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಆ 2-3 ಟೀಮು ಸಕ್ಸಸ್ ಆಗ್ತಿದೆಯಾ, ಸಕ್ಸಸ್ ಆಯ್ತಾ? ಈಗ ಸದ್ಯಕ್ಕೆ ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ. ರಾಜ್ಯ ಬಿಜೆಪಿ BSY ಕಪಿಮುಷ್ಟಿಯಿಂದ ಹೊರತರಬೇಕು. ವಿಜಯೇಂದ್ರನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು. ಇದರ ಜೊತೆಗೆ ರೆಬೆಲ್ಸ್ ಮತ್ತೊಂದು ಪಣ ತೊಟ್ಟಿದ್ದಾರೆ. ಹಾಗಾದರೆ ಅವರ ಮುಂದಿರುವ ಮುಂದಿನ ನಾಯಕ ಯಾರು? ಆ ನಾಯಕ ಬೇರ್ಯಾರೂ ಅಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್. ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಮನೆ ಕಳಿಸಬೇಕು. ವಿರೋಧ ಪಕ್ಷದ ನಾಯಕರಿಂದ ಅಶೋಕ್ಗೆ ಗೇಟ್ ಪಾಸ್ ಕೊಡಿಸಬೇಕು. ವಿಪಕ್ಷ ನಾಯಕರನ್ನ ಬದಲಾಯಿಸುವಂತೆ ಯತ್ನಾಳ್ ಬಣ ಈಗ ಪಟ್ಟನ್ನು ಹಿಡಿದಿರುವಂತಹದ್ದು. ವಿಜಯೇಂದ್ರ ಜೊತೆ ಅಶೋಕ್ ಸ್ಥಾನಕ್ಕೂ ಕೂಡ ಈಗ ಕುತ್ತು ಬಂದಿರುವುದು. ಎಸ್, ರಾಜ್ಯ ಬಿಜೆಪಿ BSY ಕಪಿಮುಷ್ಟಿಯಿಂದ ಹೊರಗೆ ತರಬೇಕು. ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಬೇಕು. ಇದ್ರ ಜೊತೆಗೆ ರೆಬೆಲ್ಸ್ ಟೀಮ್ ಇದೆಯಲ್ಲ, ಯತ್ನಾಳ್ ಅವರ ಟೀಮು ಮತ್ತೊಂದು ಪಣ ತೊಟ್ಟಿದೆ. ಅದು ಏನಪ್ಪ ಅಂತಂದರೆ, ಆರ್ ಅಶೋಕ್ ಅವರನ್ನು ಕೂಡ ವಿಪಕ್ಷ ನಾಯಕ ಸ್ಥಾನದಿಂದ ಕೆಳಗಿಳಿಸಬೇಕು. ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರಿಗೆ ಗೇಟ್ ಪಾಸನ್ನು ಕೊಡಬೇಕು. ವಿಪಕ್ಷ ನಾಯಕರನ್ನು ಬದಲಾಯಿಸಬೇಕು ಅಂತೇಳಿ ಈಗ ಯತ್ನಾಳ್ ಬಣ ಪಟ್ಟನ್ನು ಹಿಡಿದಿರುವಂತಹದ್ದು. ಅಂದರೆ ಒಂದು ಕಡೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಜೊತೆಗೆ ಅವರ ಜೊತೆ ಆರ್ ಅಶೋಕ್ ಅವರನ್ನು ಕೂಡ ವಿಪಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಸೊ ಈ ರೀತಿಯಾಗಿ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿರುವಂತಹದ್ದು ಯತ್ನಾಳ್ ಅವರ ಬಣ. ಈ ಬಣ ಬಡಿದಾಟದಿಂದ ರಾಜ್ಯ BJP ನಾಯಕರಿಗೆ, ಅದರಲ್ಲೂ ರಾಜ್ಯ ಹೈಕಮಾಂಡ್ ಅಂದರೆ BJP ಹೈಕಮಾಂಡ್ ನಾಯಕರಿಗೆ ಈ ಬಣ ಬಡಿದಾಟದಿಂದ ಸಾಕಷ್ಟು ಕಸಿ ಬಿಸಿಯಾಗಿದೆ. ಅಂದರೆ ಏನು ಮಾಡಬೇಕು, ಯಾವ ಥರ ಡಿಸಿಷನ್ ತೊಗೋಬೇಕು. BJP ಅಂದರೆ ರಾಜ್ಯದಲ್ಲಿ ನಾಯಕರುಗಳೇ ಈ ರೀತಿಯಾಗಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಇವ್ರನ್ನ ಮುಗಿಸ್ಬೇಕು, ಇವ್ರು ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಅವರವರೇ ಸ್ಕೆಚ್ಚನ್ನು ಹಾಕೊಂಡು ಕೂತ್ಕೊಂಡ್ರೆ ಪಕ್ಷವನ್ನು ಕಟ್ಟೋದಕ್ಕೆ ಹೇಗೆ ಸಾಧ್ಯ, ಪಕ್ಷವನ್ನು ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಇದು BJPಯ ಹೈಕಮಾಂಡ್ ಅವರ
ಚಿಂತನೆ ಆಗಿರುವಂತಹದ್ದು. ಇದರಿಂದ ಹೇಗಾದರೂ ಮಾಡಿ ಹೊರಗಡೆ ತರಬೇಕಲ್ಲ, ಅಂದರೆ ಸಮರ್ಥ ನಾಯಕರನ್ನು ನಾವು ತರಬೇಕು ಅಂತೇಳಿ ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ ಕೂಡ ರಾಜ್ಯ ಬಿ ಜೆ ಪಿ ವಿಚಾರದಲ್ಲಿ ಒಂದು ಸ್ವಲ್ಪ ತಲೆ ಕೆಡಿಸಿಕೊಂಡಂತಾಗಿದೆ.